ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ತಾಲೂಕಿನ ದೊಡ್ಡಚೆಲ್ಲೂರು ಗ್ರಾಮದಲ್ಲಿ ಕುರಿಗಾಯಿಗಳ ಮೇಲೆ ಚಿರತೆ ದಾಳಿ ಮಾಡಿದ ಘಟನೆ ಬೆನ್ನಲ್ಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಮೇ 24ರಂದು ಕುರಿಗಾಯಿ ಶಿವಕುಮಾರ್ ಕಾಂತರಾಜ್ ಎಂಬುವರ ಮೇಲೆ ದಾಳಿ ಮಾಡಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇದರ ಬೆನ್ನಲ್ಲೇ ಚಿರತೆ ಸೆರೆ ಹಿಡಿಯುವ ಉದ್ದೇಶದಿಂದ ಗ್ರಾಮ ಸುತ್ತಮುತ್ತ ಬೋನು ಅಳವಡಿಸಲಾಗಿದ್ದು, ಗ್ರಾಮಸ್ಥರು ಹಾಗೂ ಪಶುಪಾಲಕರಿಗೆ ಮುನ್ನೆಚ್ಚರಿಕಾ ಕ್ರಮಗಳ ಕುರಿತು ಅರಿವು ಮೂಡಿಸಲಾಗಿದೆ. ಗ್ರಾಮದ ಸುತ್ತಮುತ್ತಲಿನ ಅರಣ್ಯ ಪ್ರದೇಶಗಳಲ್ಲಿ ರಾತ್ರಿ ವೇಳೆ ಎಚ್ಚರಿಕೆಯಿಂದ ಸಂಚರಿಸುವಂತೆ, ಕುರಿ ಮತ್ತು ಜಾನುವಾರುಗಳನ್ನು ಸುರಕ್ಷಿತ ಸ್ಥಳದಲ್ಲಿ ಇರಿಸುವಂತೆ ಅಧಿಕಾರಿಗಳು ಸಲಹೆ ನೀಡಿದ್ದಾರೆ. ಕಾಡು ಪ್ರಾಣಿಗಳ ದಾಳಿ ಸಂಭವಿಸಿದ ಸಂದರ್ಭದಲ್ಲಿ ತಕ್ಷಣ ಅರಣ್ಯ ಇಲಾಖೆಗೆ ಮಾಹಿತಿ ನೀಡುವಂತೆ ಮನವಿ ಮಾಡಿದ್ದಾರೆ. ಈ ವೇಳೆ ಪ್ರಾದೇಶಿಕ ವಲಯ ಅರಣ್ಯಾಧಿಕಾರಿ ಮಂಜುನಾಥ್, ಉಪವಲಯ ಅರಣ್ಯಾಧಿಕಾರಿ ಅಶೋಕ್ ಕುಮಾರ್, ರಾಜೇಶ್, ಇಮಾಮ್, ಗ್ರಾಮಸ್ಥರಾದ ಕೋಟೆನಾಡು ರಂಗಸ್ವಾಮಿ, ಪಾಟೇಲ್, ರಾಘವೇಂದ್ರ, ಹನುಮಂತರಾಯ, ಅಂಜಿನಪ್ಪ, ತಿಪ್ಪೇಸ್ವಾಮಿ, ನರಸಿಂಹಣ್ಣ, ಹನುಮಂತರಾಯ, ಮಂಜುನಾಥ್ ಆರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಾಡದಿದ್ರು ನಮ್ಮವ್ರು ಬರ್ತಾರೆ, ಜೊತೆಗೆ ನಾವು ಡೈರೆಕ್ಷನ್ ಕೊಟ್ಟಿರ್ತೀವಿ. ಅವ್ರು ಬಂದು ಮೂವ್ಮೆಂಟ್ ಇಲ್ಲಿ ನೋಡಿ ಫೋನ್ ಹತ್ರ ಪರಿಸ್ಥಿತಿ ಏನಾದ್ರು ಚೆಕ್ ಮಾಡಿ ನಮ್ಗೆ ಹೇಳ್ತಿರ್ತಾರೆ. ಅದ್ರ ಬೇಸ್ ಮೇಲೆ ನಾವು ನಿಮ್ಗೆ ಅಪ್ಡೇಟ್ ಕೊಡ್ತೀವಿ. ಯಾರಾದ್ರೂ ಜನ ಮಕ್ಕಳು ಯಜಮಾನ್ರೆ, ನಿಮ್ ಮಕ್ಕಳಾದ್ರೂ ಅಷ್ಟೇ ಹೊರಗಡೆ ಬಿಡಕ್ ಹೋಗ್ಬೇಡ್ರಿ. ಜನಗಳು ಅವ್ರ ಕಡೆಗೆ ಹೆಲ್ಪ್ ಮಾಡಿದ್ರಿ ಅಂತಂದೇಳಿ ಮಾತನಾಡಿದ್ರು. ನಾವು ಮಾತನಾಡಿದ್ರೆ ಅವ್ರ ಕಡೆ ಗಮನ ಇಲ್ಲ, ನಿಮ್ ಕಡೆ ಗಮನ ಇರೋದು. ನಾವು ಯಾವತ್ತೂ ಈಗ ಎಷ್ಟು ಪ್ರೌಢ ಹೇಳ್ರಿ, ಯಾವ ತರ ಕಂಟ್ರೋಲ್ ಮಾಡ್ಕೊಂಡಾಗ ನಮಗೆ ಮುಂಜಾಗ್ರತೆ ಏನ್ ಮಾಡ್ಬೇಕು ಅನ್ನೋದು ನಮ್ಮ ಮೈಂಡ್ ಅಲ್ಲಿ ಇರ್ತದೆ. ಈಗ ಎಕ್ಸಾಂಪಲ್ ನಿನ್ನೆ ಅಟ್ಯಾಕ್ ಆಯ್ತಲ್ಲ, ಈಗಲಾದ್ರೂ ನಿಮಗೆ ಒಂದ್ ಸ್ವಲ್ಪ ಅದ್ರ ಬಗ್ಗೆ ಏನೋ ಅನ್ನೋದು ಗಮನ ಬಂದಿರ್ಬೋದು. ಹಂಗಾಗಿ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಚಿರತೆ ಏನೋ ಬೇಕಾದ್ರೆ ಫೋಟೋದಲ್ಲ ಜೂ ಎಲ್ಲ ನೋಡೋಣ, ಪ್ರಾಣನ ಎಲ್ಲಿ ತಂದ್ಕೊಡಕ್ ಆಗಲ್ಲ, ಹೋಗಿರೋ ಪ್ರಾಣ ಎಲ್ಲೂ ತರಕಾಗಲ್ಲ. ಅರ್ಥ ಆಯ್ತಾ? ಅಂದ್ರೆ ಇಲ್ಲಿ ಬೋನ್ ಅಂದ್ರೆ ಯಾರು ಪ್ರವೇಶ ಮಾಡಬೇಕು, ನೀವು ಒಂದಿಬ್ರು ಮೂರು ರಜೆ ಬಂದು ಅಲ್ಲಿ ಬಂದು ಒಂದ್ 2-3 ಫೋಟೋ ತೆಗೆಸ್ಕೊಂಡು 4-5 ಜನ ಬರ್ತಾರೆ. ಫೋಟೋ ಎಲ್ಲ ಬರಬೇಡ್ರಿ ದಯವಿಟ್ಟು, ಬೇಕಿಲ್ಲ.